ಮಂಡ್ಯದಲ್ಲಿ ಗುರು ಶಿಷ್ಯರ ಜಂಟಿ ಪ್ರಚಾರ, ಮಳವಳ್ಳಿಯಲ್ಲಿ ದರ್ಶನ್ ಅಬ್ಬರದ ಪ್ರಚಾರ, ಕೆಆರ್ಪೇಟೆಯಲ್ಲಿ ಸುಮಲತಾ ರಣಕಹಳೆ. ಈಗ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಪರ ಸಾಕಷ್ಟು ಗುಟುರನ್ನ ಗುರು ಶಿಷ್ಯರು ಹಾಕ್ತಿದ್ದಾರೆ. ಬಿಜೆಪಿಗಳಿಗೆ ವೋಟ್ ಹಾಕಬಾರದು, ಅವರ ಬೆಂಬಲಿತ ಅಭ್ಯರ್ಥಿಗೆ ವೋಟ್ ಹಾಕಬಾರದು. ಕೆಲವರು ಹೇಳ್ತಾರೆ ನನ್ನ ಬಗ್ಗೆ, ಇಲ್ಲಿ ನನ್ನ ಹೆಸರು ಹೇಳ್ಕೋಬಹುದು, ನನ್ನ ಹೇಳವರೇ ವೋಟ್ ಕೊಡಿ, ನನ್ನ ಹೇಳವರೇ ವೋಟ್ ಕೊಡಿ ಅಂತ ಕೇಳ್ತಾರೆ ಅಲ್ವಾ. ನನ್ನ ಹೇಳವರೇ ವೋಟ್ ಕೊಡಿ ಅಂತಾರೆ. ಆತರ ಹೇಳಿದ್ರೆ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತು ಕಳಿಸಿ. ನಾನು ಆತರ ಹೇಳಕ್ ಸಾಧ್ಯನೇ ಇಲ್ಲ. ನನ್ನ ಹೋರಾಟ ಜಾತ್ಯತೀತ ತತ್ವದ ಪರವಾಗಿ ಹೊರತು ಕೋಮುವಾದಿಗಳಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಬಿಜೆಪಿಗೆ ಆರ್ಎಸ್ಎಸ್ಗೆ ಮನಸ್ಸಿನಲ್ಲೂ ಕೂಡ ಅವ್ರ ಜೊತೆ ಯಾರೇ ಇದ್ರೂ ಕೂಡ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದರಿಂದ ಯಾರಾದರೂ ನನ್ನ ಮಾತ್ರ ಹೇಳಿದ್ರೆ ಅವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿ. ಬೇರೆ ಪದಗಳು ಉಪಯೋಗಿಸಕ್ ಬರಲ್ಲ ನನಗೆ. ಎಲ್ಲ ಸೇರಿಬಿಟ್ಟಿದ್ಯಾ? ಇವನ್ಗಾದ್ರೆ ಬೇಕಾದ್ರೆ ಇವನ್ ಬೇಕಾದ್ರೆ ಉಪಯೋಗಿಸ್ತಾನೆ. ಯಾವ ನೀರು? ಕೆರೆಗಳಿಗೆ ನೀರು ತುಂಬಿಸೋದಲ್ವಾ? ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದನ್ನ ಮಾಡ್ತೇವೆ, ಸಮ್ಮಿಶ್ರ ಸರ್ಕಾರ ಮಾಡ್ತದೆ. ಅದ್ರ ಬಗ್ಗೆ ಈಗ ಟೆಂಡರ್ ಆಗಿದೆ. ಆಯ್ತು, ಮಾಡೋಣ ಬಿಡಪ್ಪ. ಸುರೇಶ್ ಗೌಡನ್ಗೆ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೂ ಹೇಳ್ತೀನಿ. ಟೆಂಡರ್ ಆಗಿದೆ ಅಂತ ಇರೋ ಸುಮ್ಮನೆ. ಆದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಅಭಿಮಾನಿಗಳು, ನಮ್ಮ ಸ್ನೇಹಿತರುಗಳು, ನಮ್ಮ ವಿಶ್ವಾಸಿಗಳು ಯಾರು ಏನೇ ಹೇಳಿದ್ರು ಕೂಡ ಯಾರ ಮಾತನ್ನು ಕೇಳಬೇಡಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ತಾವೆಲ್ಲ ಬೆಂಬಲವನ್ನು ಕೊಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸುಮಲತಾ ಅವರನ್ನು ಸೋಲಿಸಿ, ಪಕ್ಷೇತರ ಅಭ್ಯರ್ಥಿಯನ್ನ ಸೋಲಿಸಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಸೊ ಅವರು ಭಾಷಣ ಮಾಡ್ತಿದ್ದಾಗ ನಾವು ನೋಡಿದ್ವಿ, ಪ್ರಚಾರ ಭಾಷಣವನ್ನ ಮಾಡ್ತಿದ್ದಾಗ ಅಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಯಾರೋ ಚಕಾರ ಎತ್ತಿದ್ರು. ಸೊ ಅದನ್ನೆಲ್ಲ ನಾವು ಸಾಲ್ವ್ ಮಾಡ್ಕೊಡ್ತೀವಿ, ಟೆಂಡರ್ ಕರೆದಿದ್ದಾರಂತೆ. ಕುಮಾರಸ್ವಾಮಿ ಹತ್ರ ಕೂಡ ನಾನು ಮಾತಾಡ್ತೀನಿ, ಆದ್ರೆ ಇಲ್ಲಿ ಬಂದಿರುವಂತ ಉದ್ದೇಶ ನೀವು ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಸುಮಲತಾ ಅವರನ್ನ ಸೋಲಿಸಬೇಕು, ಮೈತ್ರಿ ಅಭ್ಯರ್ಥಿಗೆ ನಿಮ್ಮ ಮತವನ್ನ ಹಾಕಬೇಕು ಅಂತ ಹೇಳಿದ್ರು.